ನಮಸ್ಕಾರ ಸ್ನೇಹಿತರೆ, ಮಂಜರಿಗೆ ಸ್ವಾಗತ. ಈ ಒಂದು ಅವಧಿಯಲ್ಲಿ ಮಣ್ಣಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಹಾಗೂ ಆ ಒಂದು ಮಣ್ಣಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಒಂದು ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನಮ್ಮ ಮಂಜರಿ ಯೂಟ್ಯೂಬ್ ಚಾನಲ್ ಏನಿದೆ, ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನೋಡಿ, ಈ ಒಂದು ಮಣ್ಣಿನ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದೇ ರೀತಿಯಾಗಿ ಈ ಮಣ್ಣು ಎಂದರೇನು ಮತ್ತು ಈ ಮಣ್ಣಿಗೆ ಸಂಬಂಧಿಸಿದಂತೆ ಎಷ್ಟು ವಿಧಗಳು ಮಣ್ಣಿನಲ್ಲಿದೆ ಮತ್ತು ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಈ ಒಂದು ಕೆಲವೊಂದು ಪ್ರಶ್ನೋತ್ತರಗಳನ್ನು ನೋಡಿಕೊಂಡು ಹಾಗೆ ಅದರಲ್ಲಿನ ಎಲ್ಲ ಮಾಹಿತಿಯನ್ನು ಚರ್ಚೆ ಮಾಡ್ಕೊಂಡು ಹೋಗೋಣ. ಇಲ್ಲಿ ನೀವು ನೋಡ್ಬೋದು, ಈ ಒಂದು ಮೊದಲನೆಯ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ಮಣ್ಣು ಯಾವುದಂತ ಇದೆ? ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂಥ ಮಣ್ಣು ಯಾವುದಂತಿದೆ? ಆಪ್ಷನ್ 1 ಕಪ್ಪು ಮಣ್ಣು, ಆಪ್ಷನ್ 2 ಕೆಂಪು ಮಣ್ಣು, ಆಪ್ಷನ್ 3 ಬಂಗಾರ ಮಣ್ಣು, ಆಪ್ಷನ್ 4 ಮೆಕ್ಕಲು ಮಣ್ಣು ಅಂತ ಇದೆ. ಇದಕ್ಕೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ಮಣ್ಣು ಯಾವುದಪ್ಪ ಅಂದರೆ ಆಪ್ಷನ್ ಎ ಇದು ಸರಿ ಉತ್ತರ ಆಗ್ತದೆ. ಕಪ್ಪು ಮಣ್ಣು ಸರಿ ಉತ್ತರ ಆಗ್ತದೆ. ಈ ಒಂದು ಕಪ್ಪು ಮಣ್ಣು ಎಂದರೇನು, ಇನ್ನು ಕೆಂಪು ಮಣ್ಣು, ಬಂಗಾರ ಮಣ್ಣು, ಮೆಕ್ಕಲು ಮಣ್ಣು, ಈ ಎಲ್ಲ ಮಣ್ಣುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲು ನಾವು ಮಣ್ಣು ಎಂದರೇನು ಅಂತೇಳಿ ಮೊದಲು ತಿಳ್ಕೊಳ್ಬೇಕು. ಈ ಮಣ್ಣು ಎಂದರೇನು ಅಂತ ಪ್ರಶ್ನೆ ನಾವು ಹಲವಾರು ಕಡೆ ನೋಡ್ಬೋದು. ಮಣ್ಣು ಎಂದರೆ ಈ ಒಂದು ಸಡಿಲವಾದ ವಸ್ತು ಅಥವಾ ನಿಲುವಂಗಿ ಬಂಡೆಯ ಮೇಲಿನ ಒಂದು ಪದರ, ಮುಖ್ಯವಾಗಿ ಈ ಒಂದು ಸಸ್ಯಗಳ ಬೆಳವಣಿಗೆಯನ್ನು ಬೆಂಬಲಿಸುವ ಅತ್ಯಂತ ಚಿಕ್ಕ ಕಣಗಳು ಏನಿರ್ತದೆ ಅಥವಾ ಒಂದು ಹ್ಯೂಮಸ್ಸನ್ನು ಒಳಗೊಂಡಿರುವುದನ್ನೇ ಮಣ್ಣು ಅಂತೇಳಿ ಕರಿಬೋದು ನಾವು. ಈ ಒಂದು ಸಡಿಲವಾದ ವಸ್ತು ಅಥವಾ ನಿಲುವಂಗಿ ಬಂಡೆಯ ಮೇಲಿನ ಪದರು ಮುಖ್ಯವಾಗಿ ಸಸ್ಯಗಳ ಬೆಳವಣಿಗೆಯನ್ನು ಬೆಂಬಲಿಸುವ ಅತ್ಯಂತ ಚಿಕ್ಕ ಕಣಗಳು ಮತ್ತು ಹ್ಯೂಮಸ್ ಅನ್ನು ಒಳಗೊಂಡಿರುವುದಕ್ಕೆ ಮಣ್ಣು ಅಂತೇಳಿ ಕರಿಬೋದು ನಾವು. ಮಣ್ಣು ಎಂದರೇನು? ಸಡಿಲವಾದ ವಸ್ತು ಅಥವಾ ನಿಲುವಂಗಿ ಬಂಡೆಯ ಮೇಲಿನ ಪದರು ಮುಖ್ಯವಾಗಿ ಸಸ್ಯಗಳ ಬೆಳವಣಿಗೆಯನ್ನು ಬೆಂಬಲಿಸುವ ಅತ್ಯಂತ ಚಿಕ್ಕ ಕಣಗಳ ಮತ್ತು ಹ್ಯೂಮಸ್ ಬೆಳವಣಿಗೆಯನ್ನು ನಾವು ಒಂದು ಈ ಹ್ಯೂಮಸ್ಸನ್ನು ಒಳಗೊಂಡಿರುವುದನ್ನು ಮಣ್ಣು ಅಂತೇಳಿ ಕರಿತೀವಿ. ಹಾಗಾದರೆ ಭಾರತದಲ್ಲಿ ಒಂದು ಎಷ್ಟು ರೀತಿಯ ಮಣ್ಣುಗಳಿವೆ? ಭಾರತದಲ್ಲಿ ಎಷ್ಟು ರೀತಿಯ ಮಣ್ಣುಗಳಿವೆ? ಇದು ಪ್ರಶ್ನೆ ಬರ್ತದೆ. ಎಷ್ಟು ರೀತಿಯ ಮಣ್ಣುಗಳು ಇವೆ? ಭಾರತದಲ್ಲಿ ಒಟ್ಟು 8 ರೀತಿಯ ಮಣ್ಣುಗಳನ್ನು ನಾವು ಕಾಣ್ಬೋದಾಗಿದೆ. ಭಾರತದಲ್ಲಿ 8 ರೀತಿಯ, ಇನ್ನೂ ಹಲವಾರು ರೀತಿಯ ಮಣ್ಣುಗಳಿದೆ. ಆದರೆ ಈ ಒಂದು ಭಾರತದಲ್ಲಿ ಇಂಡಿಯನ್ ಕೌನ್ಸಿಲ್ ಏನಿದೆ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ICAR ಏನಿದೆ, ಇದರ ಪ್ರಕಾರ ICAR ಈ ಒಂದು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇದರ ಪ್ರಕಾರ ಭಾರತದಲ್ಲಿ 8 ರೀತಿಯ ಮಣ್ಣುಗಳನ್ನು ಒಳಗೊಂಡಿದೆ. 8 ರೀತಿಯ ಮಣ್ಣುಗಳನ್ನು ಒಳಗೊಂಡಿದೆ. ಆ ಮಣ್ಣುಗಳು ಯಾವಪ್ಪ ಅಂದರೆ ಇದರಲ್ಲಿ ಒಂದು ಕಪ್ಪು ಮಣ್ಣು ಬರ್ತದೆ, ಇನ್ನು ಮೆಕ್ಕಲು ಮಣ್ಣು ಬರ್ತದೆ, ಈ ಥರ ಇನ್ನು 8 ರೀತಿಯ ಮಣ್ಣುಗಳು ಬರ್ತದೆ. ಅದನ್ನು ನೋಡೋದಾದರೆ 8 ರೀತಿಯ ಮಣ್ಣುಗಳನ್ನು ನೋಡೋಣ. ಮೊದಲನೇದಾಗಿ ಬರೋದು ಯಾವುದಪ್ಪ ಅಂದರೆ ಮೆಕ್ಕಲು ಮಣ್ಣು ಪ್ರಮುಖವಾಗಿ ಬರ್ತದೆ. ಮೆಕ್ಕಲು ಮಣ್ಣು ಪ್ರಮುಖವಾಗಿ ಬರ್ತದೆ. ಇನ್ನು ಎರಡನೇದು ಯಾವುದಪ್ಪ ಅಂದರೆ ಕಪ್ಪು ಮಣ್ಣು ಎರಡನೇದು. ಇನ್ನು ಮೂರನೇದು ಯಾವುದಪ್ಪ ಅಂದರೆ ಕೆಂಪು ಮಣ್ಣು ಅಥವಾ ಇದನ್ನೇ ಹಳದಿ ಮಣ್ಣು ಅಂತೇಳಿ ಕರಿತೀವಿ. ನೋಡ್ಬೋದು ನೀವು, ಹಳದಿ ಮಣ್ಣು ಅಥವಾ ಕೆಂಪು ಮಣ್ಣು ಅಂತೇಳಿ ಯಾವ ಮಣ್ಣನ್ನು ಕರಿತೀವಿ ನಾವು? ಕೆಂಪು ಮಣ್ಣನ್ನು ಕರಿತೇವೆ. ಇನ್ನು ನಾಲ್ಕನೇದು ಈ ಒಂದು ಲ್ಯಾಟ್ರೈಟ್ ಮಣ್ಣು ಏನು ಬರ್ತದೆ ಅದು ಆಗ್ತದೆ ಲ್ಯಾಟ್ರೈಟ್ ಮಣ್ಣು. ಇನ್ನು ಐದನೇದು ಪರ್ವತ ಮಣ್ಣು ಅಥವಾ ಅರಣ್ಯ ಮಣ್ಣು ಅಂತೇಳಿ ಸಹ ಇದನ್ನು ಕರೀತಾರೆ, ಅರಣ್ಯ ಮಣ್ಣು. ಇನ್ನು ಮರುಭೂಮಿ ಮಣ್ಣು, ಆರನೇದು ಮರುಭೂಮಿ ಮಣ್ಣು ಅಥವಾ ಇದನ್ನೇ ಶುಷ್ಕ ಮಣ್ಣು ಅಂತೇಳಿ ಸಹ ಕರೀತಾರೆ. ಈ ಮಣ್ಣು ಇದನ್ನು ಸಹ ನೋಡ್ಕೊಳ್ಬೇಕು, ಶುಷ್ಕ ಮಣ್ಣು. ಇನ್ನು ಏಳನೇದ್ದು ಲವಣಯುಕ್ತ ಮಣ್ಣು.
ಲವಣಯುಕ್ತ ಮಣ್ಣು ಅಂತೇಳಿ 7ನೇ ಮಣ್ಣನ್ನು ಕರಿತೀವಿ. ಇನ್ನು 8ನೇ ಮಣ್ಣು, ಇದು ನೋಡ್ಬೋದು 8ನೇ ಮಣ್ಣು. 8ನೇ ಒಂದು ಮಣ್ಣಿನಲ್ಲಿ 8 ಥರ ರೀತಿ ವಿಧಗಳೇನಿದೆ. ಆ 8ನೇ ವಿಧ ಯಾವುದಪ್ಪ ಅಂದರೆ PT ಅಥವಾ ಒಂದು PT ಮತ್ತು ಜವುಗು ಮಣ್ಣು ಅಂತೇಳಿ ಕರಿತೀವಿ ನಾವು, ಜವುಗು ಮಣ್ಣು. ಈ ಮಣ್ಣಿನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲು ಮೆಕ್ಕಲು ಮಣ್ಣು. ಈ ಮೆಕ್ಕಲು ಮಣ್ಣು ಏನಿದೆ, ಈ ಮೆಕ್ಕಲು ಮಣ್ಣು ನಾವು ಭಾರತದಲ್ಲಿ ಎಲ್ಲಿ ಕಾಣ್ಬೋದಪ್ಪ ಅಂದರೆ, ಈ ಮೆಕ್ಕಲು ಮಣ್ಣು ಏನಿದೆ ಭಾರತದಲ್ಲಿ ಒಂದು ಉತ್ತರ ಬಯಲು ಮತ್ತು ನದಿ ಕಣಿವೆಗಳಲ್ಲಿ ನಾವು ಈ ಮಣ್ಣನ್ನು ವ್ಯಾಪಕವಾಗಿ ಈ ಒಂದು ಮಣ್ಣು ಹರಡಿದೆ. ಇದು ದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿದೆ ಅಂತ ನೋಡೋದಾದರೆ ಸುಮಾರು 40% ಇದೆ, ವ್ಯಾಪಕವಾಗಿ ಹರಡಿದೆ. ಈ ಒಂದು 40%ನಷ್ಟು ಭಾಗವನ್ನು ಈ ಮಣ್ಣು ಒಳಗೊಂಡಿದೆ. ಉತ್ತರ ಬಯಲು ಮತ್ತು ನದಿ ಕಣಿವೆಗಳಲ್ಲಿ ಈ ಒಂದು ಈ ದೇಶದ ಒಟ್ಟು ಭೂಪ್ರದೇಶದಲ್ಲಿ ಸುಮಾರು 40% ಮಣ್ಣು ಇದು ಒಳಗೊಂಡಿದೆ. ನೀವು ನೋಡ್ಬೋದು. ಈ ಮಣ್ಣು ಏನು ಮೆಕ್ಕಲು ಮಣ್ಣಿದೆ, ಇದು ಮಧ್ಯಗಂಗಾ ಪ್ರದೇಶಗಳಲ್ಲಿ 2 ರೀತಿಯಾಗಿ ಕಾಣ್ಬೋದು. ಇದನ್ನು 2 ರೀತಿಯಾಗಿ ಕಾಣ್ಬೋದು. ಇದು ಒಂದು ಖಾದರ್ ಮತ್ತು ಬಂಗಾರ ಅಂತೇಳಿ 2 ರೀತಿಯಲ್ಲಿ ಕಾಣ್ಬೋದು. ಒಂದು ಇಲ್ಲಿ ಕೆಳಗಡೆ ನೋಡೋದ್ರಿಂದ ಏನು ಮೆಕ್ಕಲು ಮಣ್ಣಿದೆ, ಈ ಮೆಕ್ಕಲು ಮಣ್ಣಿದೆ ಇದನ್ನು 2 ರೀತಿಯಾಗಿ ಕಾಣ್ಬೋದು. ಒಂದು ಖಾದರ್ ಮತ್ತು ಎರಡನೇದು ಬಂಗಾರ ಅಂತೇಳಿ ಮಣ್ಣು ಕಾಣ್ಬೋದು. ಇಲ್ಲಿ ನಾವು 1ನೇ ಕ್ವಶನ್ದಲ್ಲಿ ನೋಡಿದ್ವು ಈ ಒಂದು ಬಂಗಾರ ಮಣ್ಣು ಅಂತೇಳಿ 1ನೇ ಕ್ವಶನಲ್ಲಿ ನೋಡ್ಬೋದು. ಇಲ್ಲಿ ಬಂಗಾರ ಮಣ್ಣು ಅಂತ ಇದೆ. ಈ ಬಂಗಾರ ಮಣ್ಣು ಇಲ್ಲಿ ಎಲ್ಲಿ ಈ ಒಂದು ಮಣ್ಣನ್ನು ಕಾಣ್ಬೋದಪ್ಪ ಅಂದರೆ ನಾವು ಮೆಕ್ಕಲು ಮಣ್ಣಿನಲ್ಲಿ ಈ 2 ರೀತಿಯಾಗಿ ಏನು ಮಣ್ಣು ಬರ್ತವೆ ಆ ಮಣ್ಣಿನಲ್ಲಿ ಈ ಒಂದು ಖಾದರ್ ಮತ್ತು ಬಂಗಾರ ಅಂತೇಳಿ 2 ರೀತಿಯಾಗಿ ಮಣ್ಣುಗಳನ್ನು ನಾವು ಕಾಣ್ಬೋದಾಗಿದೆ. ಮತ್ತು ನೆಕ್ಸ್ಟು ಕೆಂಪು ಮಣ್ಣು. ಈ ಒಂದು ಕೆಂಪು ಮಣ್ಣನ್ನು ನೋಡೋದಾದರೆ ಕೆಂಪು ಮಣ್ಣು ಈ ಮಣ್ಣಿನ ಬಗ್ಗೆ ನೋಡೋದಾದರೆ ಈ ಕೆಂಪು ಮಣ್ಣು ಏನಿದೆ ಈ ಮಣ್ಣನ್ನು ಓಮ್ನಿ ಬಸ್ ಗುಂಪು ಅಂತೇಳಿ ಕರಿತೇವೆ. ಓಮ್ನಿ ಬಸ್ ಗುಂಪು ಅಂತೇಳಿ ಈ ಕೆಂಪು ಮಣ್ಣನ್ನು ಸಹ ಓಮ್ನಿ ಬಸ್ ಅಂತೇಳಿ ಸಹ ಕರಿತೇವೆ. ಇದು ದೇಶದಲ್ಲಿ ಒಟ್ಟು ಭೂಪ್ರದೇಶದ ಸುಮಾರು 18.5% ಈ ಮಣ್ಣು ಹೊಂದಿದೆ. 18.5% ಈ ಮಣ್ಣು ಒಳಗೊಂಡಿದೆ. ಈ ಮಣ್ಣು ಏನಿದೆ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಕೆಂಪು ಮಣ್ಣು ನಾವು ಕಾಣ್ಬೋದಾಗಿದೆ. ಈ ಕೆಂಪು ಮಣ್ಣನ್ನು ಎಲ್ಲಿ ಕಾಣ್ಬೋದಾಗಿದೆಪ್ಪ ಅಂದರೆ ಕಡಿಮೆ ಮಳೆ ಏನು ಬೀಳ್ತದೆ ಅಂತಹ ಪ್ರದೇಶಗಳಲ್ಲಿ ಈ ಒಂದು ಕೆಂಪು ಮಣ್ಣನ್ನು ಕಾಣ್ಬೋದಾಗಿದೆ. ಈ ಕೆಂಪು ಮಣ್ಣು ಎಲ್ಲಿ ಕಡಿಮೆ ಬೀಳುವ ಪ್ರದೇಶಪ್ಪ ಅಂದರೆ ಒಡಿಸ್ಸಾ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಇಂತಹ ಸ್ಥಳಗಳಲ್ಲಿ ನಾವು ಈ ಮಣ್ಣನ್ನು ಕಾಣ್ಬೋದಾಗಿದೆ. ಈ ಮಣ್ಣಿನಲ್ಲಿ ಏನೇನು ಬೆಳಿಬೋದಪ್ಪ ಅಂದರೆ ಹತ್ತಿ ಆಗಿರ್ಬೋದು, ಗೋಧಿ ಮತ್ತು ರಾಗಿ, ಇನ್ನು ತಂಬಾಕು, ಈ ಥರ ಮತ್ತು ದ್ವಿದಳ ಧಾನ್ಯಗಳನ್ನು ಸಹ ಈ ಮಣ್ಣಿನಲ್ಲಿ ಬೆಳೆಯಬಹುದಾಗಿದೆ. ನೆಕ್ಸ್ಟು ಈ ಕೆಂಪು ಮಣ್ಣಾಯಿತು. ಇನ್ನು ಕಪ್ಪು ಮಣ್ಣಿನ ಬಗ್ಗೆ ನೋಡೋಣ. ಇನ್ನು ಕಪ್ಪು ಮಣ್ಣು ಈ ಮಣ್ಣು ಏನಿದೆ, ಈ ಕಪ್ಪು ಮಣ್ಣು, ಈ ಮಣ್ಣನ್ನು ರೇಗೂರ್ ಮಣ್ಣು ಅಂತೇಳಿ ಕರೀತಾರೆ. ರೇಗೂರ್ ಮಣ್ಣು ಅಂತೇಳಿ ಇದನ್ನು ಸಹ ರೇಗೂರ್ ಮಣ್ಣು ಅಂತೇಳಿ ಕರೀತಾರೆ. ರೇಗೂರ್ ಮಣ್ಣು. ಹಾಗಾದರೆ ಈ ಕೆಂಪು ಮಣ್ಣಿನಲ್ಲಿ ಇನ್ನೊಂದು ಹೆಸರು ಏನು ಹೇಳಿದ್ವಿ, ಓಮ್ನಿಬಸ್ ಗುಂಪು ಅಂತೇಳಿ ಕೆಂಪು ಮಣ್ಣಿನ ಮತ್ತೊಂದು ಹೆಸರು ಹೇಳಿದ್ವಿ. ಅದೇ ರೀತಿಯಾಗಿ ಈ ಕಪ್ಪು ಮಣ್ಣನ್ನು ರೇಗೂರ್ ಮಣ್ಣು ಅಂತೇಳಿ ಸಹ ಕರೀತಾರೆ. ಇದು ದೇಶದ ಒಟ್ಟು ಸುಮಾರು ಎಷ್ಟು % ಒಳಗೊಂಡಿದೆಯಪ್ಪ ಅಂದರೆ 18.5% ಮಣ್ಣನ್ನು ಈ ಒಂದು ಭೂಪ್ರದೇಶವನ್ನು ಸಹ ಈ ಕಪ್ಪು ಮಣ್ಣು ಒಳಗೊಂಡಿದೆ. ಈ ಒಂದು ಏನು ಕಪ್ಪು ಮಣ್ಣಿದೆ ಇದು 15 ಇದು ಕೆಂಪು ಮಣ್ಣಿಂದ ಹೇಳಿದೆ. ಈ ಕಪ್ಪು ಮಣ್ಣು ಎಷ್ಟು ಒಳಗೊಂಡಿದೆಯಪ್ಪ ಅಂದರೆ 15%ನಷ್ಟು ಭೂಭಾಗವನ್ನು ಈ ಕಪ್ಪು ಮಣ್ಣು ಒಳಗೊಂಡಿದೆ. ಇದು ಎಲ್ಲಿ ಕಾಣಬರ್ತದೆಯಪ್ಪ ಅಂದರೆ ಡೆಕ್ಕನ್ ಪ್ರಸ್ಥಭೂಮಿಯನ್ನು ಹೆಚ್ಚಾಗಿ ಈ ಒಂದು ಕಪ್ಪು ಮಣ್ಣು ಒಳಗೊಂಡಿದೆ. ಮತ್ತು ಈ ಏನು ಮಹಾರಾಷ್ಟ್ರ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಮತ್ತು MP ಮಧ್ಯಪ್ರದೇಶ ಆಗಿರ್ಬೋದು, ಮತ್ತು ಅದೇ ರೀತಿಯಾಗಿ ಗುಜರಾತ್ ಆಗಿರ್ಬೋದು, ಇನ್ನು ಆಂಧ್ರ ಪ್ರದೇಶ ಆಗಿರ್ಬೋದು, ಇನ್ನು ತಮಿಳುನಾಡು ಆಗಿರ್ಬೋದು, ಇವೆಲ್ಲ ಈ ಒಂದು ಕಪ್ಪು ಮಣ್ಣನ್ನು ಒಳಗೊಂಡಿದೆ. ಕಪ್ಪು ಮಣ್ಣನ್ನು ಒಳಗೊಂಡಿರುವಂಥದ್ದು ಮಹಾರಾಷ್ಟ್ರ ಆಗಿರ್ಬೋದು, ಮಧ್ಯಪ್ರದೇಶ, ಗುಜರಾತ್, ಆಂಧ್ರ ಪ್ರದೇಶ, ತಮಿಳುನಾಡು, ಈ ಎಲ್ಲ ರಾಜ್ಯಗಳು ಈ ಕಪ್ಪು ಮಣ್ಣನ್ನು ಒಳಗೊಂಡಿದೆ. ಈ ಕಪ್ಪು ಮಣ್ಣು 15%ನಷ್ಟು
ಈ ಭೂಮಿಯನ್ನು ಒಳಗೊಂಡಿದೆ. ಮತ್ತು ಈ ಕಪ್ಪು ಮಣ್ಣಿನ ಈ ಮತ್ತೊಂದು ಹೆಸರು ಏನಂತೇಳಿ ಕರಿತೀವಪ್ಪ ಅಂದರೆ ರೇಗೂರು ಮಣ್ಣು ಅಂತೇಳಿ ಕರಿತೇವೆ. ಇನ್ನು ನೆಕ್ಸ್ಟ್ ಮರುಭೂಮಿ ಮಣ್ಣು ಏನಿದೆ ಅದನ್ನು ನೋಡೋಣ. ನೆಕ್ಸ್ಟ್ ಮರುಭೂಮಿ ಮಣ್ಣು. ನೆಕ್ಸ್ಟ್ ಯಾವುದು? ಮರುಭೂಮಿ ಮಣ್ಣು. ನೆಕ್ಸ್ಟ್ ಬರೋದು ಮರುಭೂಮಿ ಮಣ್ಣು. ಮಣ್ಣಿನಲ್ಲಿ 8 ರೀತಿಯ ಮಣ್ಣುಗಳಿದ್ದಾವೆ. ಅದರಲ್ಲಿ ಮರುಭೂಮಿ ಮಣ್ಣು ಸಹ ಇದು ಒಂದಾಗ್ತದೆ. ಇದಕ್ಕೆ ಮತ್ತೊಂದು ಹೆಸರು ಏನಿದೆಯಪ್ಪ ಅಂದರೆ ಶುಷ್ಕ ಮಣ್ಣು ಅಂತೇಳಿ ಕರಿತೇವೆ. ಶುಷ್ಕ ಮಣ್ಣು. ಈ ಮಣ್ಣನ್ನು ಶುಷ್ಕ ಮಣ್ಣು ಎಂತಲೂ ಸಹ ಕರಿತೇವೆ. ಈ ಮಣ್ಣು ಎಲ್ಲಿ ಕಂಡು ಬರ್ತದಪ್ಪ ಅಂದರೆ ಈ ರಾಜಸ್ಥಾನ ಒಂದು ಭಾಗದಲ್ಲಿ ಮಾತ್ರ ಈ ಒಂದು ಮಣ್ಣು ಕಂಡು ಬರ್ತದೆ. ಹಾಗಾದರೆ ಈ ಮಣ್ಣು ಎಷ್ಟು ಭೂಪ್ರದೇಶವನ್ನು ಒಳಗೊಂಡಿದೆಯಪ್ಪ ಅಂದರೆ 4.42% ಮಣ್ಣು ಈ ಮಣ್ಣು ಭೂಭಾಗವನ್ನು ಒಳಗೊಂಡಿದೆ. ಎಷ್ಟು ಒಳಗೊಂಡಿದೆಯಪ್ಪ ಅಂದರೆ ಮರುಭೂಮಿ ಮಣ್ಣು, ಇದು ಶುಷ್ಕ ಅಥವಾ ಮರುಭೂಮಿ ಅಥವಾ ಶುಷ್ಕ ಮಣ್ಣು ಅಂತೇಳಿ ಸಹ ಕರಿತೇವೆ. ಇದು 4.42 ಮಣ್ಣು ಭೂಪ್ರದೇಶವನ್ನು ಸಹ ಒಳಗೊಂಡಿದೆ. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದರೆ ರಾಜಸ್ಥಾನದಲ್ಲಿ ಕಂಡು ಬರ್ತದೆ. ಇನ್ನು ನೆಕ್ಸ್ಟ್ ಯಾವ ಮಣ್ಣಿನ ಬಗ್ಗೆ ನೋಡೋದಾದರೆ ಲ್ಯಾಟ್ರೈಟ್ ಮಣ್ಣು. ನೆಕ್ಸ್ಟ್ ಲ್ಯಾಟ್ರೈಟ್ ಮಣ್ಣು. ಈ ಮಣ್ಣು ಏನಿದೆ ಇದು ದೇಶದ ಸುಮಾರು 3.7% ಮಣ್ಣನ್ನು ಇದು ಒಳಗೊಂಡಿದೆ. ಎಷ್ಟಪ್ಪ ಅಂದರೆ 3.7% ಮಣ್ಣು ಒಳಗೊಂಡಿದೆ. ಈ ಮಣ್ಣು 3.7% ಮಣ್ಣು ಈ ಭೂಪ್ರದೇಶವನ್ನು ಒಳಗೊಂಡಿದೆ. ಹಾಗಾದರೆ ಈ ಲ್ಯಾಟ್ರೈಟ್ ಮಣ್ಣು ಏನಿದೆ ಎಲ್ಲೆಲ್ಲಿ ಕಂಡು ಬರ್ತದಪ್ಪ ಅಂದರೆ ಇದು ಕೇರಳ ಮತ್ತು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಈ ಥರ ಈ ಕೆಂಪು ಲ್ಯಾಟ್ರೈಟ್ ಮಣ್ಣು ಅಥವಾ ಗೋಡಂಬಿ ಅಂತಹ ಮರ ಏನು ಬೆಳೀತಾ ಇರ್ತಾರೆ ಅಂತಹ ಈ ಗೋಡಂಬಿ ಈ ಥರ ಎಲ್ಲ ಬೆಳೆಗಳಿಗೆ ಇದು ಸೂಕ್ತವಾಗಿ ಬೆಳೆಯುವಂತಹ ಮಣ್ಣಾಗಿದೆ. ಈ ಏನು ಗೋಡಂಬಿ ಏನಿದೆ ಇದರಲ್ಲಿ ಹೆಚ್ಚಾಗಿ ಬೆಳೆಯುವಂಥ ಒಂದು ಬೆಳೆ ಯಾವುದಪ್ಪ ಅಂದರೆ ಕೃಷಿ ಯಾವುದಪ್ಪ ಅಂದರೆ ಈ ಲ್ಯಾಟ್ರೈಟ್ ಮಣ್ಣಿನಲ್ಲಿ ಗೋಡಂಬಿ ಬೆಳೆಯೋದು ಸೂಕ್ತವಾದ ಮಣ್ಣಾಗಿದೆ. ಈ ಮಣ್ಣಿನಲ್ಲಿ ಗಾಳಿಗೆ ಒಡ್ಡಿಕೊಂಡಾಗ ವೇಗವಾಗಿ ಮತ್ತು ಬದಲಾಯಿಸದಂತೆ ಗಟ್ಟಿಯಾಗಿರುತ್ತದೆ. ನೋಡ್ಬೋದು, ಈ ಮಣ್ಣು ಏನಿದೆ ಗಾಳಿಗೆ ಒಡ್ಡಿಕೊಂಡಾಗ ವೇಗವಾಗಿ ಮತ್ತು ಬದಲಾಯಿಸಲಾಗದಂತೆ ಈ ಮಣ್ಣು ಗಟ್ಟಿಯಾಗ್ತದೆ. ಆದ್ದರಿಂದ ಈ ದಕ್ಷಿಣ ಭಾರತದಲ್ಲಿ ಈ ಮಣ್ಣನ್ನು ಏನಿದೆ ಯಾವುದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದರೆ ಇಟ್ಟಿಗೆಗಳನ್ನು ನೀವು ಸಾಮಾನ್ಯವಾಗಿ ನೋಡಬಹುದು. ಈ ಇಟ್ಟಿಗೆಗಳನ್ನು ಯಾವ ಒಂದು ಮಣ್ಣಿನಿಂದ ಯೂಸ್ ಮಾಡ್ತಾರಪ್ಪ ಅಂದರೆ ಲ್ಯಾಟ್ರೈಟ್ ಮಣ್ಣಿನಿಂದ ಈ ಒಂದು ಇಟ್ಟಿಗೆ ಮಾಡುವುದನ್ನು ಈ ಇಟ್ಟಿಗೆ ಏನಿದೆ ಈ ಇಟ್ಟಿಗೆಯನ್ನು ಲ್ಯಾಟ್ರೈಟ್ ಮಣ್ಣಿನಿಂದ ಮಾಡ್ತಾರೆ. ಯಾಕೆ ಈ ಒಂದು ಇಟ್ಟಿಗೆಯನ್ನು ಮಾಡ್ತಾರಪ್ಪ ಅಂದರೆ ಈ ಮಣ್ಣು ಬೇಗ ಗಾಳಿಗೆ ವೇಗವಾಗಿ ಮತ್ತು ಬದಲಾಯಿಸದಂತೆ ಗಟ್ಟಿಯಾಗ್ತದೆ. ಆದ್ದರಿಂದ ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ಈ ಮಣ್ಣನ್ನು ಇಟ್ಟಿಗೆ ಬಳಸಲು ಈ ಮಣ್ಣನ್ನು ಬಳಸುತ್ತಾರೆ. ನೋಡ್ಬೋದು ನೀವು ಈ ಒಂದು ಪ್ರಮುಖವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳದಂಥ ಪ್ರಶ್ನೆಗಳಿವು. ಈ ಒಂದು ಯಾವ ಒಂದು ಮಣ್ಣನ್ನು ಇಟ್ಟಿಗೆಯಲ್ಲಿ ಬಳಸಲಾಗ್ತದೆ ಅಂತೇಳಿ ಕೇಳಿದರೆ ಈ ಒಂದು ಲ್ಯಾಟ್ರೈಟ್ ಮಣ್ಣನ್ನು ಈ ಇಟ್ಟಿಗೆ ಬಳಸಲು ಬಳಸ್ತಾರೆ. ಇನ್ನು ನೆಕ್ಸ್ಟ್ ಯಾವ ಮಣ್ಣು ನೋಡೋದಪ್ಪ ಅಂದರೆ ಪರ್ವತ ಮಣ್ಣು. ನೋಡುವುದು ಪರ್ವತ ಮಣ್ಣು ಇದು ಸಹ ಮುಖ್ಯವಾಗಿ ಬರ್ತದೆ. ಪರ್ವತ ಮಣ್ಣು ಯಾವ ಮಣ್ಣು? ಪರ್ವತ ಮಣ್ಣು ಇದು ಎಲ್ಲೆಲ್ಲಿ ಈ ಮಣ್ಣು ಹೆಚ್ಚಾಗಿ ಮಳೆ ಬೀಳುವಂಥ ಅರಣ್ಯ ಪ್ರದೇಶಗಳಲ್ಲಿ ಕಂಡು ಬರ್ತದೆ. ಈ ಮಣ್ಣು ಎಲ್ಲಿ ಕಂಡು ಬರ್ತದಪ್ಪ ಅಂದರೆ ಹೆಚ್ಚಾಗಿ ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಇದು ಕಂಡು ಬರ್ತದೆ. ಈ ಪರ್ವತ ಮಣ್ಣು ಪರ್ವತಗಳು ಎಲ್ಲಿರ್ತವೆ ಅಲ್ಲಿ ಸಾಧಾರಣವಾಗಿ ಹೆಚ್ಚಾಗಿ ಮಳೆ ಬೀಳುತ್ತದೆ. ಅಲ್ಲಿ ನಾವು ಪರ್ವತ ಮಣ್ಣುಗಳನ್ನು ನೋಡ್ಬೋದಾಗಿದೆ. ಇನ್ನು ನೆಕ್ಸ್ಟ್ ಪೀಟಿ ಮತ್ತು ಜವುಗು ಮಣ್ಣು. ಪೀಟಿ ಮತ್ತು ಜವುಗು ಮಣ್ಣು ಏನು ಮೇಲ್ಗಡೆ ನೋಡಿದ್ದು ಜವುಗು ಮಣ್ಣು. ಈ ಮಣ್ಣು ಎಲ್ಲಿ ಕಂಡು ಬರ್ತದೆ ಮತ್ತು ಈ ಮಣ್ಣಿನ ಬಗ್ಗೆ ವಿಶೇಷತೆ ಏನಪ್ಪ ಅಂದರೆ ಈ ಮಣ್ಣು ಇದು ಒಂದು ಭಾರಿ ಮಳೆ ಅಥವಾ ಹೆಚ್ಚಿನ ಆರ್ದ್ರತೆಯ ಪ್ರದೇಶಗಳಲ್ಲಿ ಕಂಡು ಬರ್ತದೆ. ಇದು ಸಸ್ಯವರ್ಗದ ಉತ್ತಮ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ. ಹಾಗಾದರೆ ಈ ಮಣ್ಣು ಎಲ್ಲೆಲ್ಲಿ ಕಂಡು ಬರ್ತದಪ್ಪ ಅಂದರೆ ಉತ್ತರಾಖಂಡ ಆಗಿರ್ಬೋದು ಮತ್ತು ಈ ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಮತ್ತು ಒಡಿಸ್ಸಾ ಮತ್ತು ತಮಿಳುನಾಡು ಈ ಥರ ಪ್ರದೇಶಗಳಲ್ಲಿ ಈ ಮಣ್ಣಿನ ಒಂದು ಕರಾವಳಿ ಪ್ರದೇಶಗಳಲ್ಲಿ ಈ ಮಣ್ಣು ಕಂಡು ಬರ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು ನೀವು ಇಲ್ಲಿ ನೆಕ್ಸ್ಟ್ ಯಾವುದಪ್ಪ ಅಂದರೆ ಈ ಒಂದು ಎರಡನೇ ಪ್ರಶ್ನೆ ನೋಡೋದಾದರೆ ಮಣ್ಣಿನ ಬಗ್ಗೆ ಸಂಪೂರ್ಣವಾಗಿ 8 ವಿಧಗಳಲ್ಲಿ ಕಂಡು ಬರ್ತದೆ. ಆ ಮಣ್ಣು ಯಾವಪ್ಪ ಅಂದರೆ ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮತ್ತು ಹಳದಿ ಮಣ್ಣು, ಲ್ಯಾಟ್ರೈಟ್ ಮಣ್ಣು, ಪರ್ವತ ಅಥವಾ
ಅರಣ್ಯ ಮಣ್ಣು, ಈ ಒಂದು ಆರನೇದ್ದು ಮರುಭೂಮಿ ಮಣ್ಣು ಅಥವಾ ಶುಷ್ಕ ಮಣ್ಣು ಅಂತೇಳಿ ಕರೀತಾರೆ. ಇನ್ನು 7ನೇದ್ದು ಲವಣಯುಕ್ತ ಮತ್ತು ಕ್ಷಾರೀಯ ಮಣ್ಣು. ಇನ್ನು 8ನೇದ್ದು ಪೀಟಿ ಮತ್ತು ಜವುಗು ಮಣ್ಣು ಅಂತೇಳಿ 8 ರೀತಿಯ ಮಣ್ಣುಗಳ ಬಗ್ಗೆ ನಾವು ತಿಳಿದುಕೊಂಡು ಈ ಒಂದು 2ನೇ ಪ್ರಶ್ನೆ ನೋಡೋದಾದರೆ ಅತಿ ಹೆಚ್ಚಾಗಿ ಕಪ್ಪು ಮಣ್ಣು ಪ್ರದೇಶ ಹೊಂದಿದ ರಾಜ್ಯ ಯಾವುದು? ನೋಡೋದು ಅತಿ ಒಂದು ಮುಖ್ಯವಾಗಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ಏನು ಅತಿ ಹೆಚ್ಚಾಗಿ ಕಪ್ಪು ಮಣ್ಣು ಹೊಂದಿರುವ ರಾಜ್ಯ ಯಾವುದಂತಿದೆ, ಇದು ಆಪ್ಷನ್ 3 ಸರಿ ಉತ್ತರ ಆಗ್ತದೆ. ಮಹಾರಾಷ್ಟ್ರ ಈ ಒಂದು ಅತಿ ಹೆಚ್ಚಾಗಿ ಈ ಮಣ್ಣು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತದೆ. ಇನ್ನು 3ನೇ ಪ್ರಶ್ನೆ, ಪ್ರವಾಹ ಮೈದಾನಕ್ಕಿಂತ ಉತ್ತರದಲ್ಲಿ ಇರುವಂತಹ ಮಣ್ಣನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಪ್ರವಾಹ ಮೈದಾನಕ್ಕಿಂತ ಉತ್ತರದಲ್ಲಿ ಇರುವಂತಹ ಮಣ್ಣನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ 1 ರೇಗೂರು, ಕದರ್ ಮತ್ತು ಹೊರಸ್ತಲಿ, ಬಂಗಾರ ಅಂತೇಳಿ 4 ಆಪ್ಷನ್ಗಳಿದೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಬಂಗಾರ ಏನಿದೆ ಇದು ಸರಿ ಉತ್ತರ ಆಗ್ತದೆ. ಬಂಗಾರ ಈ ಒಂದು ಪ್ರವಾಹ ಮತ್ತು ಮೈದಾನಕ್ಕಿಂತ ಉತ್ತರದಲ್ಲಿ ಇರುವಂಥ ಮಣ್ಣನ್ನು ಏನೆಂದು ಕರಿತಾರಪ್ಪ ಅಂದರೆ ಬಂಗಾರ. ಈ ಒಂದು ಬಂಗಾರ ಏನಿದೆ ಯಾವ ಒಂದು ಮಣ್ಣಿನ ಒಂದು 2 ವಿಧಗಳಲ್ಲಿ ಕಾಣಬಹುದಾಗಿದೆ. ಇದು ಬಂಗಾರನ್ನು ಮೆಕ್ಕಲು ಮಣ್ಣು ಏನಿದೆ, ಮೆಕ್ಕಲು ಮಣ್ಣು ಆವಾಗಲೇ ಮೇಲ್ಗಡೆ ಹೇಳಿದೆ, ಮೆಕ್ಕಲು ಮಣ್ಣಿನಲ್ಲಿ 2 ವಿಧಗಳಾಗಿ ಬರ್ತದೆ. ಒಂದನೇದು ಯಾವುದಪ್ಪ ಅಂದರೆ ಈ ಒಂದು ಕದರ್ ಏನಂತೇಳಿ ಕರಿತೀವಿ, ಖಾದರ್ ಇದು ಏನಂತ ಕರಿತೀವಿ, ಇಲ್ಲಿದೆ ಇದು ಕದರ್ ಆಗಿದೆ, ಖಾದರ್ ಆಗಬೇಕಿದು ಕದರ್. ಇದು ಖಾದರ್ ಏನಿದೆ ಈ ಒಂದು ರೀತಿಯ 2 ರೀತಿಯಲ್ಲಿ ಏನು ಮೆಕ್ಕಲು ಮಣ್ಣಲ್ಲಿ 2 ರೀತಿ ಬರ್ತವೆ, ಒಂದು ಖಾದರ್ ಮತ್ತೊಂದು ಬಂಗಾರ್. ಈ 2 ರೀತಿಯ ಮಣ್ಣುಗಳನ್ನು ನಾವು ಕಾಣ್ಬೋದಾಗಿದೆ. ಪ್ರವಾಹ ಮತ್ತು ಮೈದಾನಕ್ಕಿಂತ ಉತ್ತರದಲ್ಲಿ ಈ ಮಣ್ಣನ್ನು ಕಾಣ್ಬೋದಾಗಿದೆ. ಈ ಮಣ್ಣು ಇದು ಒಂದು ಎಲ್ಲೆಲ್ಲಿ ಕಂಡು ಬರ್ತದಪ್ಪ ಅಂದರೆ ಮಧ್ಯ ಗಂಗಾ ಬಯಲು ಪ್ರದೇಶಗಳಲ್ಲಿ, ಈ ಒಂದು ಉತ್ತರ ಬಯಲು ಮತ್ತು ನದಿವೆ ಕಣಗಳಲ್ಲಿ ಈ ಒಂದು ಬಂಗಾರ ಅಥವಾ ಮೆಕ್ಕಲು ಮಣ್ಣನ್ನು ಕಾಣ್ತೇವೆ. ಇನ್ನು 4ನೇ ಪ್ರಶ್ನೆ ನೋಡೋದಾದರೆ ಭಾರತೀಯ ಮಣ್ಣು ಮತ್ತು ಜಲ ಸಂರಕ್ಷಣಾ ಕೇಂದ್ರ ಕಚೇರಿ ಎಲ್ಲಿದೆ ಅಂತೇಳಿ ಪ್ರಶ್ನೆ ಇದೆ. ನೋಡುವುದು ನೀವು, ಭಾರತೀಯ ಮಣ್ಣು ಮತ್ತು ಜಲ ಸಂರಕ್ಷಣಾ ಕೇಂದ್ರ ಕಚೇರಿ ಎಲ್ಲಿದೆ? ಆಪ್ಷನ್ 2 ಡೆಹ್ರಾಡೂನ್ನಲ್ಲಿ ನಾವು ಭಾರತೀಯ ಸಂಬಂಧಪಟ್ಟಂತೆ ಮಣ್ಣು ಮತ್ತು ಸಂರಕ್ಷಣಾ ಕೇಂದ್ರ ಕಚೇರಿ ಎಲ್ಲಿದೆ? ಡೆಹ್ರಾಡೂನ್ನಲ್ಲಿ ನಾವು ಕಾಣ್ಬೋದಾಗಿದೆ. ಇನ್ನು 5ನೇ ಪ್ರಶ್ನೆ, ಈ ಮಣ್ಣಿನ ಬಗ್ಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡುವುದಕ್ಕೆ ಏನಂತೇಳಿ ಕರಿತೀವಪ್ಪ ಅಂದರೆ ನಾವು ಆಪ್ಷನ್ 3 ಈ ಪೆಡಾಲಜಿ ಅಂತೇಳಿ ಈ ಮಣ್ಣಿಗೆ ಸಂಬಂಧಿಸಿದಂತೆ ಒಂದು ಅಧ್ಯಯನ ಮಾಡೋದಕ್ಕೆ ಏನಂತೇಳಿ ಕರಿತೀವಿ? ಪೆಡಾಲಜಿ ಅಂತೇಳಿ ಕರಿತೀವಿ. ನೋಡಿ, ಈ ಮಣ್ಣಿನ ಅಧ್ಯಯನ ಏನಿದೆ ಇದರಲ್ಲಿ 2 ವಿಧಗಳಾಗಿ ಬರ್ತವೆ. ಮಣ್ಣಿನ ಈ ಬಗ್ಗೆ ಅಧ್ಯಯನ ಮಾಡೋದಕ್ಕೆ 2 ವಿಧಗಳಾಗಿ ಬರ್ತವೆ. ಇದರಲ್ಲಿ 2 ವಿಧಗಳಾಗಿ ವಿಧಗಳು ಆಗಿ ಬರ್ತದೆ. ಯಾವಪ್ಪ ಅಂದರೆ ಒಂದು ಎಡಪಾಲಜಿ, 2ನೇದ್ದು ಇಲ್ಲಿದೆಯಲ್ಲ ಪೆಡಾಲಜಿ. ಈ ರೀತಿಯಾಗಿ 2 ರೀತಿಯಾಗಿ ಬರ್ತದೆ. ಇನ್ನು ಈ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ 2 ರೀತಿ ಆದಿತ್ತು. ಈ 2 ರೀತಿಗಳಲ್ಲಿ ಈ ಎಡಪಾಲಜಿ ಅಂದ್ರೇನು, ಪೆಡಾಲಜಿ ಏನಪ್ಪ ಅಂದರೆ ಎಡಪಾಲಜಿ ಅಂದರೆ ಇದು ಜೀವಿಗಳ ಮೇಲೆ ಮಣ್ಣಿನ ಒಂದು ಪ್ರಭಾವವನ್ನು ಅಧ್ಯಯನ ಮಾಡ್ತದೆ. ಇದು ಜೀವಿಗಳ ಮೇಲೆ ಮಣ್ಣಿನ ಒಂದು ಪ್ರಭಾವವನ್ನು ಅಧ್ಯಯನ ಮಾಡ್ತದೆ. ಇನ್ನು ಈ ಪೆಡಾಲಜಿ ಏನಂದರೆ ಇದು ಸಾಮಾನ್ಯವಾಗಿ ಅವುಗಳ ಒಂದು ನೈಸರ್ಗಿಕ ಪರಿಸರದಲ್ಲಿನ ಅಂದರೆ ಈ ಮಣ್ಣಿನ ರಚನೆ ಏನಿರ್ತದೆ ಆ ಒಂದು ಮಣ್ಣಿನ ರಚನೆ ಆಯಿತು ಮತ್ತು ವರ್ಗೀಕರಣದ ಮೇಲೆ ಇದು ಕೇಂದ್ರೀಕರಿಸ್ತದೆ. ಪೆಡಾಲಜಿ ಏನಿದೆ ಇದು ಮಣ್ಣಿನ ಒಂದು ರಚನೆ ಆಗಿರುವುದು ಮತ್ತು ವರ್ಗೀಕರಣದ ಮೇಲೆ ಈ ಒಂದು ಪೆಡಾಲಜಿ ಕೇಂದ್ರೀಕರಿಸ್ತದೆ. ನೀವು ಮಣ್ಣಿನ ಬಗ್ಗೆ ಅಧ್ಯಯನದಲ್ಲಿ 2 ವಿಧಗಳ ರೀತಿಯಲ್ಲಿ ಬರ್ತದೆ. ಒಂದು ಎಡಫಾಲಜಿ, ಇನ್ನೊಂದು ಪೆಡಾಲಜಿ ಅಂತೇಳಿ 2 ರೀತಿಯಲ್ಲಿ ಬರ್ತದೆ. ಇನ್ನು ಒಂದು 6ನೇ ಪ್ರಶ್ನೆ, ಲಾವಾ ಚಾರ್ನೋಜಮ್ ಡೆಕ್ಕನ್ ಟ್ರಾಪ್ಸ್ ಎಂದು ಯಾವ ಒಂದು ಮಣ್ಣಿನ ವಿಧಗಳ ಹೆಸರಾಗಿದೆ? ನೀವು ನೋಡ್ಬೋದು 6ನೇ ಪ್ರಶ್ನೆಗೆ ಲಾವಾ ಚಾರ್ನೋಜಮ್ ಅಥವಾ ಡೆಕ್ಕನ್ ಟ್ರಾಪ್ಸ್ ಎಂದು ಯಾವ ಒಂದು ಮಣ್ಣಿನ ವಿಧ ಅಂತೇಳಿ ಯಾವ ಒಂದು ಮಣ್ಣಿನಲ್ಲಿ ಇವು ಕಂಡು ಬರ್ತವಪ್ಪ ಅಂದರೆ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 1 ಕಪ್ಪು ಮಣ್ಣು ಈ ಒಂದು ಲಾವಾ ಅಥವಾ ಚರ್ನೋಜಮ್ ಅಥವಾ ಡೆಕ್ಕನ್ ಟ್ರಾಪ್ಸ್ನಲ್ಲಿ ಕಂಡು ಬರ್ತದೆ. ಇನ್ನು 7ನೇ ಪ್ರಶ್ನೆ ನೋಡ್ಬೋದಾಗಿದೆ, ಪಿ ಟಿ ಮಣ್ಣು ಎಲ್ಲಿ ಕಂಡು ಬರ್ತದೆ? ಆವಾಗಲೇ ಹೇಳಿದಾಗೆ ಪಿ ಟಿ ಅಥವಾ ಜವುಗು ಮಣ್ಣು ಏನು ಹೇಳಿದೆ ಆ ಮಣ್ಣು ಎಲ್ಲಿ ಕಂಡು ಬರ್ತದಪ್ಪ ಅಂದರೆ ನೀವು ಇಲ್ಲಿ ಉತ್ತರಾಖಂಡ, ಬಿಹಾರ ಮತ್ತು ಪಶ್ಚಿಮ ಬಂಗಾಳ, ಒಡಿಸ್ಸಾ, ಇನ್ನು ತಮಿಳುನಾಡು ಈ ಎಲ್ಲ ರಾಜ್ಯಗಳಲ್ಲಿ ಕಂಡು ಬರ್ತದೆ. ನೀವು ಈ ಒಂದು 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಕೇರಳ ಸರಿ ಉತ್ತರ ಆಗ್ತದೆ. ನೋಡ್ಬೋದು ನೀವು ಎಲ್ಲೆಲ್ಲಿ ಕಂಡು ಬರ್ತದಪ್ಪ ಅಂದರೆ
ಈ ಒಂದು PT ಮತ್ತು ಜೋಗ ಮಣ್ಣು ಉತ್ತರಾಖಂಡ ಆಗಿರ್ಬೋದು, ಬಿಹಾರ, ಒಡಿಸ್ಸಾ, ತಮಿಳುನಾಡು ಈ ಕರಾವಳಿ ಪ್ರದೇಶಗಳೇನಿದ್ದಾವೆ ಈ ಎಲ್ಲ ಪ್ರದೇಶಗಳಲ್ಲಿ ಈ ಮಣ್ಣು ಕಂಡು ಬರ್ತದೆ. ನೆಕ್ಸ್ಟು ಇನ್ನು 8ನೇ ಪ್ರಶ್ನೆ ನೋಡುವುದು, ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ರೂಪುಗೊಳ್ಳುವಂಥ ಮಣ್ಣು ಯಾವುದಂತ ಇದೆ. ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ರೂಪುಗೊಳ್ಳುವಂಥ ಮಣ್ಣು ಯಾವುದಂತಿದೆ. ಆಪ್ಷನ್ 8ನೇ ಪ್ರಶ್ನೆಗೆ ಆಪ್ಷನ್ 2 ಏನು ಕಪ್ಪು ಮಣ್ಣಿದೆ ಇದು ಸರಿ ಉತ್ತರ ಆಗ್ತದೆ. ಆವಾಗಲೇ ಈ ಒಂದು ಕಪ್ಪು ಮಣ್ಣಿನ ಬಗ್ಗೆ ಹೇಳಿದೆ. ಈ ಒಂದು ಕಪ್ಪು ಮಣ್ಣು ಮತ್ತೊಂದು ಹೆಸರು ಏನಪ್ಪ ಅಂದರೆ ರೇಗೂರು ಮಣ್ಣು ಅಂತೇಳಿ ಈ ಒಂದು ಮಣ್ಣನ್ನು ಕರೆಯುತ್ತಾರೆ. ಇದರಲ್ಲಿ ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ರೂಪುಗೊಳ್ಳುವಂಥ ಮಣ್ಣು ಯಾವುದಪ್ಪ ಅಂದರೆ ಅದು ಕಪ್ಪು ಮಣ್ಣು ರೂಪುಗೊಳ್ಳುತ್ತದೆ. ಇನ್ನು 9ನೇ ಪ್ರಶ್ನೆ ನೋಡೋದಾದರೆ, ಫಲವತ್ತಾದ ಮಣ್ಣು ರಚನೆ ಆಗಬೇಕಾದ್ರೆ ಸುಮಾರು ಎಷ್ಟು ವರ್ಷಗಳ ಕಾಲ ಈ ಒಂದು ಮಣ್ಣು ಆಗಬೇಕಾದ್ರೆ ಎಷ್ಟು ವರ್ಷಗಳ ಕಾಲ ತೆಗೆದುಕೊಳ್ಳುತ್ತದೆ ಅಥವಾ ಬೇಕಾಗ್ತದೆ. ಈ ಫಲವತ್ತಾದ ಮಣ್ಣಿನಿದೆ ಒಂದು ಮಣ್ಣು ರಚನೆ ಆಗಬೇಕಾದ್ರೆ ಎಷ್ಟು ವರ್ಷಗಳ ಕಾಲ ತೆಗೆದುಕೊಳ್ಳುತ್ತದೆ. ಇಲ್ಲಿ ಆಪ್ಷನ್ 4 ಈ ಒಂದು 9ನೇ ಪ್ರಶ್ನೆಗೆ ಸರಿ ಉತ್ತರ. 100 ವರ್ಷಗಳ ಕಾಲ ಒಂದು ಮಣ್ಣು ಫಲವತ್ತಾದ ಮಣ್ಣಾಗಿ ರಚನೆ ಆಗಬೇಕಪ್ಪ ಅಂದರೆ ಸುಮಾರು 100 ವರ್ಷಗಳ ಕಾಲ ಆದರೂ ಬೇಕಾಗ್ತದೆ. ಇನ್ನು 10ನೇ ಪ್ರಶ್ನೆ, ತಂಬಾಕು ಬೆಳೆಯಲು ಸೂಕ್ತವಾದಂಥ ಮಣ್ಣು ಯಾವುದು. ಆವಾಗಲೇ ಈ ಮಣ್ಣಿನ ಬಗ್ಗೆ ಹೇಳುವಾಗೆ ಹೇಳಿದೆ. ಈ ತಂಬಾಕು ಬೆಳೆಯಲು ಸೂಕ್ತವಾದಂಥ ಮಣ್ಣು ಯಾವುದಪ್ಪ ಅಂದರೆ ಕೆಂಪು ಮಣ್ಣು ಇದಕ್ಕೆ ಸರಿ ಉತ್ತರ ಆಗ್ತದೆ. ಕೆಂಪು ಮಣ್ಣು ತಂಬಾಕು ಬೆಳೆಯಲು ಸೂಕ್ತವಾದಂಥ ಮಣ್ಣು. ಮತ್ತು ಈ ಕೆಂಪು ಮಣ್ಣಿಗೆ ಬೇರೆ ಬೇರೆ ಯಾವುದನ್ನು ಬೆಳೆಯಲಿಕ್ಕೆ ಸೂಕ್ತವಾಗಿರ್ತದೆ. ಹತ್ತಿ ಬೆಳೀಬೋದು ಇದರಲ್ಲಿ. ಮತ್ತು ತಂಬಾಕು, ಗೋಧಿ, ರಾಗಿ ಮತ್ತು ದ್ವಿದಳ ಧಾನ್ಯಗಳನ್ನು ಈ ಒಂದು ಕೆಂಪು ಮಣ್ಣಿನಲ್ಲಿ ಬೆಳೆಯಬಹುದಾಗಿದೆ. ಇನ್ನು 11ನೇ ಪ್ರಶ್ನೆ, ಗ್ರಾನೈಟ್ ಮತ್ತು ನೀಸ್ ಶಿಲೆಗಳಿಂದ ರಚಿತವಾದಂತಹ ಮಣ್ಣು ಯಾವುದು. ನೋಡಿ, ಗ್ರಾನೈಟ್ ಮತ್ತು ನೀಸ್ ಶಿಲೆಗಳಿಂದ ರಚಿತವಾದಂತಹ ಮಣ್ಣು ಯಾವುದಪ್ಪ ಅಂದರೆ ಆಪ್ಷನ್ 2 ಕೆಂಪು ಮಣ್ಣು ಸರಿ ಉತ್ತರ ಆಗ್ತದೆ. ಇನ್ನು 12ನೇ ಪ್ರಶ್ನೆ, ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶ ಪ್ರದೇಶದಲ್ಲಿ ಮಣ್ಣು ನಿರ್ಮಾಣಗೊಳ್ಳುವುದು. ಈ ಒಂದು ಕೆಳಗಿನ ಯಾವ ಒಂದು ಇದರಲ್ಲಿ ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶ ಪ್ರದೇಶಗಳಲ್ಲಿ ಯಾವ ಮಣ್ಣು ನಿರ್ಮಾಣಗೊಳ್ಳುವುದು ಅಂತೇಳಿ ಇಲ್ಲಿ ಪ್ರದೇಶದಲ್ಲಿ ಯಾವ ಮಣ್ಣು ಅಂತ ಆಗಬೇಕಿತ್ತು. ಇಲ್ಲಿ ಯಾವ ಮಣ್ಣು ನಿರ್ಮಾಣಗೊಳ್ಳುವುದು, ಇಲ್ಲಿ ಯಾವ ಮಣ್ಣು ಅಂತ ಆಗಬೇಕಿತ್ತು. ನೋಡಿ, ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶ ಪ್ರದೇಶದಲ್ಲಿ ಯಾವ ಮಣ್ಣು ನಿರ್ಮಾಣಗೊಳ್ಳುವುದು. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಪರ್ವತ ಮಣ್ಣು ನಿರ್ಮಾಣಗೊಳ್ಳುವುದು. ಅತಿ ಕಡಿಮೆ ಮತ್ತು ಮಳೆ ಅಧಿಕ ಉಷ್ಣಾಂಶ ಪ್ರದೇಶಗಳಲ್ಲಿ ಪರ್ವತ ಮಣ್ಣು ನಿರ್ಮಾಣಗೊಳ್ಳುವುದು. ಇನ್ನು 13ನೇ ಪ್ರಶ್ನೆ ನೋಡೋದಾದರೆ, ಭೂಮಿಯ ಹೊಸ ವಲಯದ ಅತಿ ನುಣುಪಾದ ಕಣಗಳು ಯಾವುವು ಅಂತಿದೆ. ನೋಡ್ಬೋದು ನೀವು, ಭೂಮಿಯ ಹೊಸ ವಲಯದ ಅತಿ ನುಣುಪಾದ ಕಲೆಗಳು ಯಾವಪ್ಪ ಅಂದರೆ ನೀವು ಈ ಒಂದು ಮರಳು ಮಣ್ಣು ಇದೆ ಈ ಮರಳು ಮಣ್ಣು ಸರಿ ಉತ್ತರ ಆಗ್ತದೆ. ಮರಳು ಮಣ್ಣು ಇದಕ್ಕೆ ಸರಿ ಉತ್ತರ ಆಗ್ತದೆ. ಇನ್ನು 14ನೇ ಪ್ರಶ್ನೆ ನೋಡೋದಾದರೆ 14ನೇ ಪ್ರಶ್ನೆ ಏನಂತಿದೆ, ಮಳೆ ಬಂದಾಗ ಬೆಣ್ಣೆಯಂತೆ ಮೃದು ಆಗುವುದು. ನೋಡ್ಬೋದು, ಮಳೆ ಬಂದಾಗ ಬೆಣ್ಣೆಯಂತೆ ಮೃದು ಆಗ್ತದೆ. ಅದೇ ರೀತಿಯಾಗಿ ಬೇಸಿಗೆ ಕಾಲದಲ್ಲಿ ಇಟ್ಟಿಗೆಯಂತೆ ಗಟ್ಟಿ ಆಗ್ತದೆ. ಹಾಗಾದರೆ ಈ ಮಣ್ಣು ಯಾವುದಪ್ಪ ಅಂತ ಇಲ್ಲೊಂದು ಪ್ರಶ್ನೆಯನ್ನು ನೋಡ್ಬೋದು. ಮಳೆ ಬಂದಾಗ ಬೆಣ್ಣೆಯಂತೆ ಮೃದು ಆದರೆ ಬೇಸಿಗೆ ಕಾಲದಲ್ಲಿ ಇಟ್ಟಿಗೆಯಂತೆ ಗಟ್ಟಿ ಆಗ್ತದೆ. ಈ ಒಂದು 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಜಂಬಿಟ್ಟಿಗೆ ಮಣ್ಣು. ಈ ಒಂದು ಜಂಬಿಟ್ಟಿಗೆ ಮಣ್ಣು ಏನಿದೆ ಆವಾಗಲೇ ಈ ಒಂದು ಮಣ್ಣಿನ ಬಗ್ಗೆ ಹೇಳ್ಬೇಕಾದ್ರೆ ಇದೆ, ಮಳೆ ಬಂದಾಗ ಬೆಣ್ಣೆಯಂತೆ ಮೃದು ಆಗ್ತದೆ. ಅದೇ ರೀತಿಯಾಗಿ ಈ ಒಂದು ಬೇಸಿಗೆ ಕಾಲದಲ್ಲಿ ಇಟ್ಟಿಗೆಯಂತೆ ಗಟ್ಟಿಯಾಗುವ ಮಣ್ಣು ಯಾವುದಪ್ಪ ಅಂದರೆ ಜಂಬಿಟ್ಟಿಗೆ ಮಣ್ಣು ಇದಕ್ಕೆ ಸರಿ ಉತ್ತರ ಆಗ್ತದೆ. ಅದೇ ರೀತಿಯಾಗಿ ಈ ಒಂದು 15ನೇ ಪ್ರಶ್ನೆ ನೋಡೋದಾದರೆ, ಭಾರತೀಯ ಮರುಭೂಮಿ ಮಣ್ಣು ಸಂಶೋಧನಾ ಕೇಂದ್ರ ಕಚೇರಿ ಎಲ್ಲಿದೆ. ನೀವು ನೋಡ್ಬೋದು, ಭಾರತೀಯ ಮರುಭೂಮಿ ಮಣ್ಣು ಸಂಶೋಧನಾ ಕಚೇರಿ ಎಲ್ಲಿದೆಯಪ್ಪ ಅಂತೇಳಿ ಈ ಒಂದು ಪ್ರಶ್ನೆಯನ್ನು ನೋಡ್ಬೋದು. ನೀವು ಎಲ್ಲಿದೆಯಪ್ಪ ಅಂದರೆ ಜೋಧ್ಪುರ್ ಏನಿದೆ ಈ ಒಂದು ಪ್ರದೇಶದಲ್ಲಿ ನಾವು ಭಾರತೀಯ ಮಣ್ಣು ಸಂಶೋಧನೆ ಕೇಂದ್ರ ಕಚೇರಿಯನ್ನು ನೋಡ್ಬೋದಾಗಿದೆ. ಇನ್ನು 16ನೇ ಪ್ರಶ್ನೆ ನೋಡೋದಾದರೆ, ಈ ಒಂದು ಯಾವ ಮಣ್ಣಿನಲ್ಲಿ ಹ್ಯೂಮಸ್ ಅಥವಾ ಕೊಳೆತ ಜೈವಿಕ ಒಂದು ಅಂಶಗಳ ಪ್ರಮಾಣ ಹೆಚ್ಚಾಗಿ ಕಂಡುಬರ್ತದೆ ಅಥವಾ ಹೆಚ್ಚಾಗಿ ಇರ್ತದೆ. ಈ ಒಂದು ಯಾವ ಮಣ್ಣಿನಲ್ಲಿ ಹ್ಯೂಮಸ್ ಮತ್ತು ಅಥವಾ ಒಂದು ಕೊಳೆತ ಜೈವಿಕ ಅಂಶಗಳು ಯಾವ ಮಣ್ಣಿನಲ್ಲಿ ಪ್ರಮಾಣ ಹೆಚ್ಚಿರ್ತದಪ್ಪ ಅಂದರೆ ಈ ಒಂದು 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ನೀವು ಒಂದು ರೇಗೂರು ಮಣ್ಣಿನಲ್ಲಿ ಈ ಒಂದು ಭಾರತದಲ್ಲಿ ಅತಿ ಹೆಚ್ಚಾಗಿ ಈ ಒಂದು 16ನೇ ಪ್ರಶ್ನೆಗೆ ಈ ಪರ್ವತ ಮಣ್ಣು ಏನಿದೆ ಈ ಪರ್ವತ ಮಣ್ಣು ಈ ಬಂಗಾರ ಮಣ್ಣು ಆಗೋದಿಲ್ಲ, ಜಂಬಿಟ್ಟಿಗೆ ಮಣ್ಣು ಆಗೋದಿಲ್ಲ, ಕಪ್ಪು ಮಣ್ಣು ಆಗೋದಿಲ್ಲ. ಈ ಪರ್ವತ ಮಣ್ಣಿನಲ್ಲಿ ಈ ಒಂದು ಹ್ಯೂಮಸ್ ಮತ್ತು ಕೊಳೆತ ಜೈವಿಕ ಅಂಶಗಳ ಪ್ರಮಾಣ ಹೆಚ್ಚಾಗಿ ಕಂಡುಬರುವಂಥ ಮಣ್ಣು ಯಾವುದಪ್ಪ ಅಂದರೆ ಜೈವಿಕ ಮಣ್ಣು.
ಇನ್ನು 17ನೇ ಪ್ರಶ್ನೆ ನೋಡೋದಾದರೆ ಇಲ್ಲಿ ಚಾರ್ನೋಜಮ್ ಮಣ್ಣು ಯಾವ ವಲಯದಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಆವಾಗಲೇ ಒಂದು ಪ್ರಶ್ನೆಯನ್ನು ನಾವು ನೋಡಿದ್ವು. ಈ ಒಂದು ಚಾರ್ನೋಜಮ್ ಸಂಬಂಧಪಟ್ಟಂತೆ ಈ ಪ್ರಶ್ನೆಯನ್ನು ಸಹ ನೋಡಿದ್ವಿ. ಈ ಚಾರ್ನೋಜಮ್ ಮಣ್ಣು ಏನಿದೆ, ಈ ಮಣ್ಣು ಯಾವ ಒಂದು ಪ್ರದೇಶದಲ್ಲಿ ಅಥವಾ ಯಾವ ಒಂದು ವಲಯದಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಎಲ್ಲಿ ಕಂಡುಬರ್ತದೆ ಅಂದರೆ ಸಮಶೀತೋಷ್ಣ ವಲಯ ಏನಿರ್ತದೆ ಅಂತಹ ಪ್ರದೇಶಗಳಲ್ಲಿ ಈ ಒಂದು ಚಾರ್ನೋಜಮ್ ಮಣ್ಣನ್ನು ನಾವು ಕಾಣಬಹುದಾಗಿದೆ. ಇನ್ನು 18ನೇ ಪ್ರಶ್ನೆ, ಈ ಒಂದು ಕರ್ನಾಟಕ ಮತ್ತು ಕೇರಳ ಏನಿದೆ, ಈ ಒಂದು ಕರಾವಳಿ ಪ್ರದೇಶಗಳಲ್ಲಿ ಕರ್ನಾಟಕ ಮತ್ತು ಕೇರಳ ಏನಿದೆ, ಈ ಒಂದು ಕರಾವಳಿ ಪ್ರದೇಶಗಳಲ್ಲಿ ಕಂಡುಬರುವಂಥ ಮಣ್ಣು ಯಾವುದಪ್ಪ ಅಂದರೆ ಯಾವುದು? ಜಂಬಿಟ್ಟಿಗೆ ಮಣ್ಣು. ನೀವು ನೋಡ್ಬೋದು ಜಂಬಿಟ್ಟಿಗೆ ಮಣ್ಣು. ಈ ಜಂಬಿಟ್ಟಿಗೆ ಮಣ್ಣು ಆವಾಗಲೇ ಈ ಒಂದು ಜಂಬಿಟ್ಟಿಗೆ ಮಣ್ಣು ಏನು ಹೇಳಿದೆ, ಈ ಮಣ್ಣು ಎಲ್ಲಿ ಕಂಡು ಬರ್ತದಪ್ಪ ಅಂದರೆ ಕರ್ನಾಟಕ ಮತ್ತು ಕೇರಳ ಪ್ರದೇಶ ಏನಿದೆ ಅಂಥ ಒಂದು ಕರಾವಳಿ ಪ್ರದೇಶ, ಇಲ್ಲಿ ಕರಾವಳಿ ಪ್ರದೇಶದಲ್ಲಿ ಕಂಡುಬರುವಂಥ ಮಣ್ಣು ಜಂಬಿಟ್ಟಿಗೆ ಮಣ್ಣು ಸರಿ ಉತ್ತರ ಆಗ್ತದೆ. ಇನ್ನು 19ನೇ ಪ್ರಶ್ನೆ, ಈ ಒಂದು ಕೃಷಿಗೆ ಸಂಬಂಧಿಸಿದಂತೆ ಕೃಷಿಗೆ ಯೋಗ್ಯವಲ್ಲದ ಒಂದು ಮಣ್ಣು ಯಾವುದು? ನೀವು ಇದರಲ್ಲೇ ಕಾಣ್ತದೆ. ಕೃಷಿಗೆ ಸಂಬಂಧಿಸಿದಂಥ ಅದು ಯೋಗ್ಯವಲ್ಲದಂಥ ಮಣ್ಣು ಯಾವುದಪ್ಪ ಅಂದರೆ ಇಲ್ಲಿ ತೆರಾಯಿ ಮಣ್ಣು, ಇದು ಯೋಗ್ಯವಾಗಿರ್ತದೆ. ಇನ್ನು ಕದರ್ ಮಣ್ಣು ಇದು ಸಹ ಯೋಗ್ಯವಾಗಿರ್ತದೆ. ಇನ್ನು ಬಂಗಾರ ಮಣ್ಣು, ಇದು ಕದರ್ ಮತ್ತು ಬಂಗಾರ ಯಾವುದು ಇದನ್ನು ಮೊದಲೇ ಹೇಳಿದೆ, ಮೆಕ್ಕಲು ಮಣ್ಣಿನಲ್ಲಿ 2 ರೀತಿಯಾಗಿ ಬರ್ತದೆ. ಅದು ಕದರ್ ಮತ್ತು ಬಂಗಾರ ಅಂತೇಳಿ 2 ರೀತಿಯಾಗಿ ಬರ್ತದೆ. ಇನ್ನು ಮರುಭೂಮಿ ಮಣ್ಣು, ಇದು ಸರಿಯಾದ ಉತ್ತರ. ಕೃಷಿಗೆ ಯೋಗ್ಯವಲ್ಲದಂಥ ಮಣ್ಣು ಯಾವುದಪ್ಪ ಅಂದರೆ ಮರುಭೂಮಿ ಮಣ್ಣು, ಇದು ಯೋಗ್ಯವಲ್ಲದ್ದು. ಇನ್ನು 20ನೇ ಪ್ರಶ್ನೆ ನೋಡೋದಾದ್ರೆ ಇಲ್ಲಿ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚಾಗಿ ಹರಡಿಕೊಂಡಿರುವ ಮಣ್ಣು ಯಾವುದು? ನೋಡ್ಬೋದು ನೀವು ಇಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಏನಿದೆ ಹೆಚ್ಚಾಗಿ ಈ ಮಣ್ಣೇ ಹರಡಿಕೊಂಡಿದೆ. ಅಲ್ಲಿ ಯಾವುದಪ್ಪ ಅಂದರೆ ಕೆಂಪು ಮಣ್ಣು. ಈ ಒಂದು ಮಣ್ಣು ಏನಿದೆ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಈ ಮಣ್ಣು ಹೆಚ್ಚಾಗಿ ಹರಡಿಕೊಂಡಿದೆ ಅಲ್ಲಿ. ಇನ್ನು 21ನೇ ಪ್ರಶ್ನೆ ನೋಡೋದಾದರೆ ಈ ಕೃಷಿಗೆ ಸಂಬಂಧಿಸಿದಂತೆ, ಇದು ಸಹ ಕೃಷಿಗೆ ಸಂಬಂಧಿಸಿದೆ, ಕೃಷಿಗೆ ಅತ್ಯಂತ ಯೋಗ್ಯವಾದ ಮಣ್ಣು ಯಾವುದು? ಇಲ್ಲಿ ಯೋಗ್ಯವಲ್ಲದ ಮಣ್ಣು ಯಾವುದು ಅಂತೇಳಿ ಇಲ್ಲಿ ಮೇಲ್ಗಡೆ ನೋಡಿದ್ದು. ಯೋಗ್ಯವಲ್ಲದಂಥ ಮಣ್ಣು ಯಾವುದಪ್ಪ ಅಂದರೆ ಒಂದು ಮರುಭೂಮಿ ಮಣ್ಣು. ಹಾಗಾದರೆ ಕೃಷಿಗೆ ಸಂಬಂಧಿಸಿದಂತೆ ಯೋಗ್ಯವಾದ ಮಣ್ಣು ಯಾವುದು? ನೀವು 21ನೇ ಪ್ರಶ್ನೆ ನೋಡ್ಬೋದು. 21ನೇ ಪ್ರಶ್ನೆಗೆ ಕೃಷಿಗೆ ಅತ್ಯಂತ ಯೋಗ್ಯವಾದ ಮಣ್ಣು ಯಾವುದು? ಮೆಕ್ಕಲು ಮಣ್ಣು ಇದಕ್ಕೆ ಸರಿ ಉತ್ತರ ಆಗ್ತದೆ. ಮೆಕ್ಕಲು ಮಣ್ಣು ಕೃಷಿಗೆ ಅತ್ಯಂತ ಯೋಗ್ಯವಾದ ಮಣ್ಣು ಯಾವುದಪ್ಪ ಅಂದರೆ ಮೆಕ್ಕಲು ಮಣ್ಣು. ಇನ್ನು 22ನೇ ಪ್ರಶ್ನೆ, ಕಚ್ಚಾ ರಸ್ತೆಗಳನ್ನು ಯಾವ ಮಣ್ಣಿನಿಂದ ನಿರ್ಮಿಸಲಾಗ್ತದೆ? ಇಲ್ಲೇ ಇದೆ. ಕಚ್ಚಾ ವಸ್ತುಗಳನ್ನು ನಾವು ಜಲ್ಲಿ ಮಣ್ಣಿನಿಂದ ನಿರ್ಮಾಣ, ಒಂದು ಕೆಳಗಡೆ ಏನು ಕಚ್ಚಾ ರಸ್ತೆಗಳನ್ನು ಮಣ್ಣು ಹಾಕಿ, ಜಲ್ಲಿ ಕಲ್ಲುಗಳು, ಜಲ್ಲಿ ಮಣ್ಣುಗಳನ್ನು ಹಾಕಿ ನಿರ್ಮಾಣ ಮಾಡಲಾಗ್ತದೆ. 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಜಲ್ಲಿ ಮಣ್ಣು ಸರಿ ಉತ್ತರ ಆಗ್ತದೆ. ಇನ್ನು 23ನೇ ಪ್ರಶ್ನೆ, ಪ್ರವಾಹ ಮೈದಾನಕ್ಕಿಂತ ಮತ್ತು ಇಲ್ಲಿ ಒಂದು ತಗ್ಗು ವಲಯದಲ್ಲಿ ಕಂಡುಬರುವಂಥ ಹೊಸ ಮೆಕ್ಕಲುವನ್ನು ಏನಂತೇಳಿ ಕರಿತೀವಿ? ಇಲ್ಲಿ ಮೆಕ್ಕಲುವನ್ನು ಆಗಬೇಕಿತ್ತು. ಮೆಕ್ಕಲುವನ್ನು ಏನಂತೇಳಿ ಯಾವುದು? ಮೆಕ್ಕಲು ಯಾವುದು? ಪ್ರವಾಹ ಮೈದಾನಕ್ಕಿಂತ ತಗ್ಗು ವಲಯದಲ್ಲಿ ಕಂಡುಬರುವಂಥ ಹೊಸ ಮೆಕ್ಕಲುವನ್ನು ಯಾವುದು? ಈ ಒಂದು 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಕದರ್ ಏನಿದೆ, ಈ ಒಂದು ಉತ್ತರ ಸರಿ ಉತ್ತರ ಆಗ್ತದೆ. ಇನ್ನು 24ನೇ ಪ್ರಶ್ನೆ, ಮಾನ್ಸೂನ್ ಪರಿಸ್ಥಿತಿಗಳಲ್ಲಿ ಈ ಕೆಳಗಿರುವ ಯಾವ ಮಣ್ಣು ರೂಪುಗೊಳ್ಳುತ್ತದೆ? ನೋಡ್ಬೋದು ನೀವು ಮಾನ್ಸೂನ್ ಪರಿಸ್ಥಿತಿಗಳಲ್ಲಿ, ಈ ಒಂದು ಮಾನ್ಸೂನ್ ಪರಿಸ್ಥಿತಿಗಳು ಏನಿರ್ತದೆ ಅಂಥ ಪರಿಸ್ಥಿತಿಗಳಲ್ಲಿ ಒಂದು ಮಣ್ಣು ಯಾವ ಒಂದು ರೂಪುಗೊಳ್ಳುತ್ತದೆ ಅಂದರೆ ಈ ಒಂದು ಏನು ಸರಿಯಾದ ಉತ್ತರ ಲ್ಯಾಟ್ರೈಟ್ ಮಣ್ಣು ಏನಿದೆ, ಈ ಒಂದು ಲ್ಯಾಟ್ರೈಟ್ ಮಣ್ಣು ಮಾನ್ಸೂನ್ ಪರಿಸ್ಥಿತಿಗಳಲ್ಲಿ ಲ್ಯಾಟ್ರೈಟ್ ಮಣ್ಣು ರೂಪುಗೊಳ್ಳುತ್ತದೆ. ಇನ್ನು 25ನೇ ಪ್ರಶ್ನೆ ನೋಡೋದಾದರೆ ಅತಿ ಹೆಚ್ಚು ನೀರನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುವಂಥ ಮಣ್ಣು ಯಾವುದು? ನೋಡ್ಬೋದು ನೀವು ಅತಿ ಹೆಚ್ಚಾಗಿ ನೀರು ಸಂಗ್ರಹಿಸಿ ಇಟ್ಟುಕೊಳ್ಳುವಂಥ ಮಣ್ಣು ಯಾವುದಪ್ಪ ಅಂದರೆ ಕಪ್ಪು ಮಣ್ಣು ಅಲ್ಲ, ಕೆಂಪು ಮಣ್ಣು ಅಲ್ಲ, ಈ ಸರಿ ಉತ್ತರ ಜಂಬಿಟ್ಟಿಗೆ ಮಣ್ಣು, ಇದು ಸರಿ ಉತ್ತರ ಆಗ್ತದೆ. ಈ ಮರುಭೂಮಿ ಮಣ್ಣು ಸಹ ಆಗೋದಿಲ್ಲ, ಯಾಕೆಂದರೆ ಈ ಮರುಭೂಮಿ ಮಣ್ಣು ನೀರೇ ಇಟ್ಟುಕೊಳ್ಳೋದಿಲ್ಲ. ಆದ್ದರಿಂದ ಸರಿಯಾದ ಉತ್ತರ ಜಂಬಿಟ್ಟಿಗೆ ಮಣ್ಣು. ಈ ಒಂದು ಅತಿ ಹೆಚ್ಚಾಗಿ ನೀರು ಇಟ್ಟುಕೊಳ್ಳುವಂಥ ಮಣ್ಣು ಯಾವುದಪ್ಪ ಅಂದರೆ ಜಂಬಿಟ್ಟಿಗೆ ಮಣ್ಣು ಸರಿ ಉತ್ತರ ಆಗ್ತದೆ. ಇನ್ನು 26ನೇ ಪ್ರಶ್ನೆ ನೋಡೋದಾದರೆ ಕೆಂಪು ಮಣ್ಣು ಕೆಂಪಾಗಿರಲು ಕಾರಣವೇನು? ಕೆಂಪು ಮಣ್ಣು ಕೆಂಪಾಗಿರಲು ಕಾರಣ ಏನಪ್ಪ ಅಂತ ಇದೆ. ಇಲ್ಲಿ ಪ್ರಶ್ನೆ ನೋಡ್ಬೋದು ನೀವು. ಕೆಂಪು ಮಣ್ಣು ಕೆಂಪಾಗಿರಲು ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಇದು ಕಬ್ಬಿಣದ ಒಂದು ಆಕ್ಸೈಡನ್ನು ಹೆಚ್ಚಾಗಿ ಹೊಂದಿರ್ತದೆ. ಆದ್ದರಿಂದ ಈ ಮಣ್ಣು ಕೆಂಪು ಮಣ್ಣು ಕೆಂಪಾಗಿರಲಿಕ್ಕೆ ಕಾರಣ ಆಗ್ತದೆ. ಇನ್ನು 27ನೇ ಪ್ರಶ್ನೆ, ಈ ನೋಡ್ಬೋದು ನೀವು ಇಲ್ಲಿ ಭಾರತೀಯ ಮಣ್ಣು ಸಂಶೋಧನಾ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ಈ ಒಂದು 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಭೋಪಾಲ್. ಈ ಒಂದು ಸ್ಥಳದಲ್ಲಿ
ನಮ್ಮ ಒಂದು ಭಾರತೀಯ ಮಣ್ಣು ಸಂಶೋಧನಾ ಸಂಸ್ಥೆ ಕೇಂದ್ರ ಕಚೇರಿಯನ್ನು ನಾವು ಭೋಪಾಲ್ನಲ್ಲಿ ನೋಡಬಹುದಾಗಿದೆ. ಅದೇ ರೀತಿಯಾಗಿ 28ನೇ ಪ್ರಶ್ನೆ ನೋಡ್ಬೋದು ನೀವು. ಏನು ವಿಶ್ವ ಮಣ್ಣು, ಈ ಒಂದು ಮಣ್ಣಿನ ಬಗ್ಗೆ ದಿನಾಚರಣೆ ಇದೆ. ಆ ಒಂದು ವಿಶ್ವ ಮಣ್ಣಿನ ದಿನಾಚರಣೆಯನ್ನು ಯಾವ ದಿನದಂದು ನಾವು ಆಚರಣೆ ಮಾಡ್ತೇವೆ? ಈ ಒಂದು ಮಣ್ಣಿಗೆ ಸಂಬಂಧಿಸಿದಂತೆ ಒಂದು ವಿಶ್ವ ಮಣ್ಣಿನ ದಿನಾಚರಣೆಯನ್ನು ನಾವು ಡಿಸೆಂಬರ್ 5 ಅಂದ್ರೆ ಡಿಸೆಂಬರ್ 5ರಂದು ನಾವು ವಿಶ್ವದ ಮಣ್ಣಿನ ಒಂದು ದಿನಾಚರಣೆಯನ್ನು ಆಚರಿಸ್ತೇವೆ. ಹಾಗಾದರೆ 29ನೇ ಪ್ರಶ್ನೆ ನೋಡ್ಬೋದು ನೀವು. ನದಿಗಳ ಸಂಚಯನದಿಂದ ನಿರ್ಮಾಣವಾದಂತಹ ಮಣ್ಣು ಯಾವುದಂತ ಪ್ರಶ್ನೆ ಇದೆ ಇಲ್ಲಿ. ನದಿಗಳ ಒಂದು ಸಂಚಯನದಿಂದ ನಿರ್ಮಾಣವಾದಂತಹ ಮಣ್ಣು ಯಾವುದು? 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಮೆಕ್ಕಲು ಮಣ್ಣು ಏನಿದೆ, ಈ ಒಂದು ಮೆಕ್ಕಲು ಮಣ್ಣು ನದಿಗಳ ಒಂದು ಸಂಚಯನದಿಂದ ಒಂದು ನಿರ್ಮಾಣವಾದಂಥ ಮಣ್ಣು, ನದಿಗಳ ಒಂದು ಸಂಚಯನದಿಂದ ಈ ಒಂದು ಮೆಕ್ಕಲು ಮಣ್ಣು ನಿರ್ಮಾಣವಾಗ್ತದೆ. ಹಾಗಾದರೆ 30ನೇ ಪ್ರಶ್ನೆ ಯಾವುದಂತ ನೋಡೋದಾದರೆ ಇಲ್ಲಿ ಯಾವ ಮಣ್ಣು ನೆನೆದಾಗ ಹಿಗ್ಗುತ್ತದೆ ಮತ್ತು ಒಣಗಿದಾಗ ಬೆರೆಯುತ್ತದೆ? ಆವಾಗಲೇ ಈ ಒಂದು ಸರಿಯಾಗಿ ಈ ಒತ್ತು ಕೊಟ್ಟಿದೆ ಈ ಒಂದು ಹೇಳಿದ್ದೇನೆ. ನೆನೆದಾಗ ಹಿಗ್ಗುತ್ತದೆ ಮತ್ತು ಒಣಗಿದಾಗ ಕುಗ್ಗುತ್ತದೆ. ಇದನ್ನು ಆವಾಗಲೇ ಹೇಳಿದ್ದೇನೆ. ಈ ಯಾವ ಮಣ್ಣಿದು ನೆನೆದಾಗ ಹಿಗ್ಗುತ್ತದೆ ಮತ್ತು ಇದು ಒಣಗಿದಾಗ ಬೆರೆಯುತ್ತದೆ? ಇದು ಕಪ್ಪು ಮಣ್ಣು ಸರಿ ಉತ್ತರ ಆಗ್ತದೆ. ಕಪ್ಪು ಮಣ್ಣು ಸರಿ ಉತ್ತರ ಆಗ್ತದೆ. ಕಪ್ಪು ಮಣ್ಣು, ಇದನ್ನು ರೇಗೂರು ಮಣ್ಣು ಅಂತೇಳಿ ಕರಿತೇವೆ. ಇದು ನೆನೆದಾಗ ಹಿಗ್ಗುತ್ತದೆ ಮತ್ತು ಇದಾದಾಗ ಒಣಗಿದಾಗ ಬೆರೆಯುತ್ತದೆ. ಈ ಮಣ್ಣು ಕಪ್ಪು ಮಣ್ಣು. ನೋಡಿ, ಈ ಒಂದು ಅವಧಿಯಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಮಣ್ಣಿಗೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳನ್ನು ನೋಡಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕೊನೆಯ ಅವಧಿಯಲ್ಲಿ ನಾವು ಈ ಒಂದು ಮಣ್ಣಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳನ್ನು ಈ ಒಂದು ಅವಧಿಯಲ್ಲಿ ನೋಡಿದೆ. ಅದೇ ರೀತಿಯಾಗಿ ನಮ್ಮ ಯಜುಮಂಜರಿ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನು ಯಜುಮಂಜರಿ ಯೂಟ್ಯೂಬ್ ಚಾನಲ್ ಏನಿದೆ, ಈ ಒಂದು ಯಜುಮಂಜರಿ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನಿದ್ದಾವೆ, ವಿಲೇಜ್ ಅಕೌಂಟ್ ಆಗಿರ್ಬೋದು, PDO ಆಗಿರ್ಬೋದು, SDA, BDA, PCA ಮತ್ತು ಈ ಥರ ಎಲ್ಲ ಪ್ರಶ್ನೆಗಳನ್ನು TET ಮತ್ತು GPSTR, HSTR ಈ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ಪ್ರಶ್ನೆಗಳನ್ನು ನಾವು ಒಂದು ರಿಪೀಟೆಡ್ ಏನು ಕ್ವಶನ್ ಇದ್ದಾವೆ ಹಲವಾರು ವರ್ಷಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡೋಣ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಣೆಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ತೇವೆ. ಈ ಒಂದು ಯಜುಮಂಜರಿ ಯೂಟ್ಯೂಬ್ ಚಾನಲ್ ಮೂಲಕ ತಿಳಿಸ್ತೇವೆ. ಆದ್ದರಿಂದ ನಮ್ಮ ಯಜುಮಂಜರಿ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ. ಇಂದಿನ ಒಂದು ವಿಡಿಯೋದಲ್ಲಿ ಭಾರತ ಸಂವಿಧಾನದ ಅತಿ ಹೆಚ್ಚು ಬಾರಿ ಕೇಳಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಪ್ರಶ್ನೋತ್ತರಗಳನ್ನು ನಾವು ಇಂದಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಬೇರೆ ಬೇರೆ ವಿವಿಧ ಒಂದು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೇವೆ. ಅದನ್ನು ಸಹ ನೀವು ನೋಡ್ಕೊಳ್ಬೋದು. ಅದಕ್ಕಿಂತ ಮೊದಲು ನಮ್ಮ ಯಜುಮಂಜರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.